ಗೊತ್ತಿದ್ದಾಗೆ ನಿನ್ನೆ ನಮ್ಮ ಹಿಂದೂ ಹುಲಿ, ಸೋ ಕಾಲ್ಡ್ ಹಿಂದೂ ಹುಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಯಾವಾಗಿನಂತೆ ತಮ್ಮ ನಾಲಿಗೆಯನ್ನು ಹರಿಬಿಟ್ಟಿದ್ದಾರೆ. ಇವರು ಹಿಂದೂ ಹುಲಿ ಅಂತಲೇ ಹೇಳ್ಕೋತಾರೆ. ಬಹುಶಃ ನಾನು ಬಿಜಾಪುರದವ್ರಿಗೆ ಏನು ಹೇಳಬೇಕಾಗಿಲ್ಲ. ಇವರು ಹಿಂದೆ ಆ ಮಹಾನುಭಾವನಿಗೆ ನನಗೆ ಕೆಲವೊಂದು ಹೇಳ್ತಾನ. ಈಗ ನೋಡಿ ಇಫ್ತಿಯಾರ್ ಕೂಡದಲ್ಲಿ ಭಾರಿ ಹಿಂದೂ ಹುಲಿ ಬರ್ಲಿ ಇದು ಕುತ್ರ ಕೊಡ್ಲಿ ಎಲ್ಲೋಗಿತ್ತಪ್ಪ ನೀನ್ ಹಿಂದೂ ಹುಲಿ ಕಬಾಬು ಇಫ್ತಿಯಾರ್ ಕೂಟ ಮಾಡಿಸಿದ್ಯಲ್ಲ ಸ್ವಯಂ ಇವೆಲ್ಲ ಫೋಟೋ ಅಂತ ನಿಮ್ಮ ಕಡೆ ಗೊತ್ತಿಲ್ಲ, ಯಾರಿಗೇನು ಗೊತ್ತಿಲ್ಲ ಅಂತೆಲ್ಲ. ನನ್ನ ಜೊತೆನೇ ಇವರು ಬಂದು ಅಂದು ಪ್ರಾರ್ಥನಾಕ್ಕೆ ಈದ್ಗಾ ಮೈದಾನಕ್ಕೆ ಬಂದಿದ್ದರು. ಬಹುಶಃ ರಂಜಾನ್ ಇರ್ಬೋದು ಅಥವಾ ಬಹುಶಃ ರಂಜಾನ್ ಇರ್ಬೇಕು ಮೋಸ್ಟ್ಲಿ. ನನ್ನ ಜೊತೆನೇ ಇವರು ಪ್ರಾರ್ಥನೆಗೆ ಬಂದಿದ್ರು ಅಲ್ಲಿ, ಎಲ್ಲಿ ಈದ್ಗಾ ಮೈದಾನದಾಗ. ಅವತ್ತು ಅಲ್ಲಾಹು ಅಕ್ಬರ್ ಅಂದು ಏನ್ರಿ ಇವತ್ತು ಹಿಂದೂ ಬಗ್ಗೆ ಮಾತನಾಡ್ತಾರೆ, ಮುಸಲ್ಮಾನರು ಬೈತಾರೆ. ಮತ್ತು ಅವಾಗ ನೀವು ಕೇಳಬೇಕು, ನಿಮಗೂ ಏನಾಗ್ಯದ ಸುಮ್ಮನೆ ಜಬರ್ಸ್ಬಿಡ್ತಾನೋ, ನೀವು ಕೇಳಬೇಕು ಅವ್ರಿಗೆ. ಏನಪ್ಪ ಅವಾಗ ನಮಾಜ್ ಬಿದ್ದಿದ್ದಿ, ಅಲ್ಲಾಹು ಅಕ್ಬರ್ ಅಂದಿದ್ದಿ, ಟೊಪ್ಪಿಗೆ ಹಾಕ್ಕೊಂಡಿದ್ದಿ, ಇದು ಮಾಡಿದ್ದಿ, ಒಂದರ 4-5 ಫೋಟೋ ಅದಾವೆಲ್ಲ ಕಳಿಸಿದಾರೆ ಅವರೆಲ್ಲರೂ. ಏನ್ರಿ ನಿಮಗೂ ಗೊತ್ತೈತದೇನೋ ಹೊಸದಾಗೆಲ್ಲ. ಮತ್ತು ಇವರ ನಾಲ್ಗೆ ಹರಿ ಬಿಟ್ಟದ್ರಿಂದ ಇವ್ರನ್ನ ಬಿ ಜೆ ಪಿನ ಹೊರಗೆ ಹಾಕ್ಯಾರ. ಉಚ್ಚಾಟಿತ ಹಿಂದೂ ಹುಲಿ. ಆದರೆ ಆಶ್ಚರ್ಯ ಆಗೈತೆ ನಿನ್ನೆ ನೋಡ್ತೀನಿ ಅದ್ರಾಗ, ನಾವೆಲ್ಲ ಬಿ ಜೆ ಪಿಯವರು ಹಿಂದೂಗಳು, ಹಿಂದೂ ಪರ ಇದು ಮಾಡ್ತೀವಿ. ಬಿ ಜೆ ಪಿಗೆ ಇಲ್ಲ ಇವರು. ನೀವು ಕೇಳಿಲ್ಲ ಯಾರು ಪ್ರಶ್ನೆ? ನಂಗೆ ಟೆಕ್ಸ್ಟ್ ಬಂತು ನಿನ್ನೆ, ಅದು ಬಂತಲ್ಲ, ಅವರೆಲ್ಲ ಲಿಂಗಾಯತರು ಮಾಡಲಿ, ನಾವು ಬಿ ಜೆ ಪಿಯವರೆಲ್ಲ ಹಿಂದೂ. ಇವ್ರು ಯಾವ ಬಿ ಜೆ ಪಿಗೆ ಅದಾರ ಈಗ, ಹೊರಗೆ ಹಾಕಿದಾರಲ್ರಿ. ಇವ್ರು ಸಹೋದರೊಬ್ಬರು ಬಂದಿದ್ರು, ಅಣ್ಣವರು ಈಶ್ವರಪ್ಪನವರು, ಅವರು ಉಚ್ಚಾಟಿತ್ರೆ. ಇಬ್ಬರು ಉಚ್ಚಾಟಿತ ಅಣ್ಣ ತಮ್ಮ ಸಹೋದರಗಳು ಬಂದು ಇಲ್ಲಿ ಮಾತನಾಡಿದ. ಬಿ ಜೆ ಪಿ ನಾವೊಂದು ಭಾರತೀಯರು, ನಾವೆಲ್ಲ ಭಾರತೀಯರು ನಂಬರ್ 1. ನಮ್ಮ ಬಸವ ಸಂಸ್ಕೃತಿ ಅಭಿಯಾನ ಬೆಂಗಳೂರಲ್ಲಿ ನಡೆದಾಗಲೂ ಕೂಡ ಫಸ್ಟ್ ರೆಸಲ್ಯೂಷನ್ ನೀತಿ ತಾವು ನೋಡಿದ್ದೀವಿ. ನಾವೆಲ್ಲರೂ ಭಾರತೀಯರು, ಭೌಗೋಳಿಕವಾಗಿ ಮತ್ತು ಜನಾಂಗೀಯವಾಗಿ ನಾವೆಲ್ಲ ಹಿಂದೂಗಳು, ಎರಡು ಮಾತಿಲ್ಲ. ಆದರೆ ಯಾವ ರೀತಿ ಸಿಕ್ಕ ಜೈನ ಧರ್ಮ ಇದ್ದಾವೆ, ಹಾಗೆ ಲಿಂಗಾಯತ ಒಂದು ಧರ್ಮ. ಜೈನರಿಗೆ 2014ರಾಗ 2014ರಲ್ಲಿ ಯು ಪಿ ಎ ಸರ್ಕಾರ ಇದ್ದಾಗ, ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಇದ್ದಾಗ ಜೈನರಿಗೆ ಧರ್ಮದ ಮಾನ್ಯತೆಯನ್ನು ಕೊಡ್ತು. ಯಾವಾಗ 2014ರಾಗ ಜೈನರಿಗೆ ಮಾನ್ಯತೆ ಕೊಡ್ತು. ಅವಾಗ ಯಾರಕ್ಕೆ ಇವರು ಮಾತನಾಡಲಿಲ್ಲ, ಯಾವ ಸ್ವಾಮಿಗಳು ಮಾತಾಡಲಿಲ್ಲ, ಯಾವ ಬಿ ಜೆ ಪಿಯವರು ಮಾತಾಡಲಿಲ್ಲ. ಮುಂದೆ ಇವರು ಅಧಿಕಾರಕ್ಕೆ ಬಂದರು 2014ರಲ್ಲಿ. ಮತ್ತು ಕಾಂಗ್ರೆಸ್ನವ್ರು ಅದು ಮಾನ್ಯತೆ ಕೊಟ್ಟಿದ್ದು ತಪ್ಪದ ಅದಕ್ಕೆ ಅಂತೇಳಿ ಅದನ್ನು ಕ್ಯಾನ್ಸಲ್ ಮಾಡಿದ್ರ. ಜೈನರಿಗೆ ಕೊಟ್ಟಂಥ ಮಾನ್ಯತೆ ಅದಕ್ಕಿಂತ ಮೊದಲು ಸಿಖ್ರಿಗೆ ಕೊಟ್ಟಿದ್ರು. ಅದು ಸ್ವಲ್ಪ ಹಳೇದಾಗಿದೆ, ಹೊಸದೇ ಹೇಳ್ತೀನಿ ನಾನು. ಮತ್ತೆ ಕೇಳಿದ್ರೆ ಭಾಳ ಹಳೇದಾಗಿ ಬಿಡ್ರಿ ಅಂತಾರೆ. ಮತ್ತೆ ಯಾಕ್ರಪ್ಪ ಜೈನರಿಗೆ ಕೊಟ್ಟಾಗ ಅವಾಗ ಹಿಂದೂ ಧರ್ಮ ಹೊಡಿಲಿಲ್ವಾ ನಿಮ್ಗೆ? ಯಾರು ಪ್ರಶ್ನೆ ಮಾಡಿಲ್ಲ? ಅವರು ಯಾವ ಸ್ವಾಮಿಗಳು ಮಾಡಿಲ್ಲ. ಈಗೇನು ಫುಲ್ ಎಬ್ಬಿಸ್ತಾರೆ. ಮತ್ತು ಅಷ್ಟೇ ಅಲ್ಲ, ಇವರು ದಾವಣಗೆರೆಯಾಗ ಏನು ವೀರಶೈವ ಮಹಾಸಭಾ ಅಧಿವೇಶನ ಆಯಿತು. ಅವರು ಒಂದು ಹಂತಕ್ಕೆ ನಮ್ಮ ಹತ್ರ ಬಂದಿದ್ದಾರೆ.
ಅವರು ಈ ವಿಷಯ ಮಹಾಸಭಾ ಅಧಿವೇಶನದಾಗ ರೆಸಲ್ಯೂಷನ್ ಮಾಡಿದರು. ದಾವಣಗೆರೆ 1 ವರ್ಷದಿಂದ ಏನು ರೆಸಲ್ಯೂಷನ್ ಮಾಡಿದರು? ನಾವು ಹಿಂದೂಗಳಲ್ಲ ಅಂತ ರೆಸಲ್ಯೂಷನ್ ಮಾಡಿದರು. ಯಾರು ವೀರಶೈವ ಮಹಾಸಭಾದವರು. ನಾವು ವೀರಶೈವ ಲಿಂಗಾಯತ, ನಮ್ಮ ಒಂದು ಸ್ವತಂತ್ರ ಧರ್ಮ, ನಮ್ಮ ಮಾನ್ಯತೆ ಕೊಡಬೇಕು. ಅಫ್ಕೋರ್ಸ್ ನಾವು ಲಿಂಗಾಯತ ಅಂತ ಕೇಳ್ತಾ ಇದೀವಿ, ಅವ್ರು ವೀರಶೈವ ಲಿಂಗಾಯತ ಅಂತ ಕೇಳ್ತಾ ಇದ್ದಾರೆ. ಅದು ನಮ್ಮ ಮನೆಯ ಒಳಗಿನ ಒಂದು ಎಲ್ಲ ಧರ್ಮಗಳಲ್ಲಿ, ಬ್ರಾಹ್ಮಣರಲ್ಲಿ ಕೂಡ ಈಗ ವೈಷ್ಣವ, ಶೈವ 108 ಅದಾವು. ಅವಾಗ ಇವ್ರು ಯಾರೂ ಮಾತಾಡಲಿಲ್ಲ. ಅವಾಗ ವೇದಿಕೆ ಮೇಲೆ ಯಾರಿದ್ರು? ಯಡಿಯೂರಪ್ಪ ಇದ್ರು, ಯಡಿಯೂರಪ್ಪವ್ರ ಮಗ ಇದ್ರು, ಜಗದೀಶ್ ಶೆಟ್ಟರ್ ಇದ್ರು, ಪಂಚಪೀಠದವ್ರು ಕೆಲವು ಸ್ವಾಮಿಗಳು ಇದ್ರು. ಅವಾಗ ಯಾರು ಇವ್ರು ಮಾತಾಡಲಿಲ್ಲ. ಯಾಕಪ್ಪ? ಈಗ ಬಸವ ಸಂಸ್ಕೃತಿ ಅಭಿಯಾನ ಆದ್ಮೇಲೆ ಯಾಕೆ ನಮ್ದು ಏನೈತೆ ಅಂತದ್ದು? ಆಮೇಲೆ ಬಸವ ಸಂಸ್ಕೃತಿ ಅಭಿಯಾನ ನಾನು ಭಾಳ ಸ್ಪಷ್ಟವಾಗೈತೆ. ನನ್ನ ಭಾಷಣ ನೀವು ಕೇಳಬೇಕು, ಇಲ್ಲೇ ಐತೆ, ನನಗೆ ಶೇರು ಮಾಡ್ತೀನಿ ನಿಮ್ಗೆ. ನಾನು ಹೇಳಿದ್ದು ನಮ್ಮದು ಪಾಸಿಟಿವ್ ಏನದ ಅದನ್ನು ನಾವು ಹೇಳೋಣ, ಬೇರೆಯವ್ರಿಗೆ ಟೀಕೆ ಮಾಡುವಂಥದ್ದಲ್ಲ. ಪ್ರತಿಯೊಬ್ಬರಿಗೂ ಧಾರ್ಮಿಕ ಸ್ವಾತಂತ್ರ್ಯ ಅಲ್ಲ. ಅವರವರ ಧರ್ಮವನ್ನು ವ್ಯಕ್ತಿಯಾಗಲಿ ಅಥವಾ ಒಂದು ಸಮಾಜ ಆಗಲಿ ಅವ್ರು ತಮ್ಮ ಧಾರ್ಮಿಕ ಸ್ವಾತಂತ್ರ್ಯ ಅದ, ಅದನ್ನು ನೀವು ಪಾಲಿಸ್ತೀರಿ. ಹಿಂದೂ ಧರ್ಮ ಹಂಗೆ ನೋಡ್ಬೇಕಂದ್ರೆ ಹಿಂದೂ ಧರ್ಮದ ಬಗ್ಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅದೇ ಅರ್ನಬ್ ಗೋಸ್ವಾಮಿಗೆ ಒಂದು ಇಂಟರ್ವ್ಯೂದಲ್ಲಿ ಹೇಳಿದ್ದಾರೆ, ಹಿಂದೂ ಇಸ್ ನಾಟ್ ಅ ರಿಲಿಜನ್, ಇಟ್ಸ್ ಅ ವೇ ಆಫ್ ಲೈಫ್ ಅಂತ ಹೇಳಿದ್ದಾರೆ. ಹಮ್ ಮಾನ್ಯ ಕಲೆ ತಯಾರ್ ನೈ ಹಿಂದೂ ಏಕ್ ಧರ್ಮ ಅಂತ ಹೇಳಿದ್ದಾರೆ. ನೋಡಿರಲ್ಲ, ಅದನ್ನು ಶೇರ್ ಮಾಡ್ತೀನಿ. ಟೈಮ್ಸ್ ನಾವು ಅರ್ನಬ್ ಗೋಸ್ವಾಮಿಗೆ ಅವ್ರಿಗೆ ಅಂದು ಒಂದು ಇದು ಹೇಳಿದ್ದಾರೆ. ಅದನ್ನು ನಾ ಗೊಂದಲಕ್ಕೆ ಬಿಡಲ್ಲ, ನಾವು ಹಿಂದೂ ಇಸ್ ರಿಲಿಜನ್ನೇ ಅಂತೀನಪ್ಪ. ಅವ್ರಿಗಿಂತ ಒಂದು ಹೆಜ್ಜೆ ನಾವು ಮುಂದೋಗಿ ನಾ ಹಿಂದೂ ಇಸ್ ರಿಲಿಜನ್ನೇ ಅಂತೀನಿ ನಾನು. इट इज नॉट अ रिलीजन, इट इज अ वे ऑफ लाइफ. हम मानने के लिए तैयार नहीं है. सुप्रीम कोर्ट ने भी निर्णय किया है. सुप्रीम कोर्ट ऑल्सो इज डिसाइडेड. ಕಳಿಸ್ತೀನಿ ಅಲ್ಲ ನಿಮ್ಗೆ, ಸುಮ್ಮನೆ ನಾನು ಏನು ಹೇಳೋದಲ್ಲ, ನಿಮ್ಗೆ ಕಳಿಸ್ತಿರೋದಲ್ಲ. ಅದಿರಲಿ, ನಿನ್ನೆ ಯತ್ನಾಳ್ ಅವರು ಎಲ್ಲರಿಗೂ ಬಾಯಿ ಬಿಟ್ಟಿದ್ರು, ನಿನ್ನ ನನಗೂ ಬಾಯಿ ಬಿಟ್ಟಿದ್ದಾನೆ. ಎಂ ಬಿ ಪಾಟ್ರು ಬಾಯಿ ಮುಚ್ಕೊಂಡು ಇನ್ನೊಂದು ಏನೋ ಅಂದಿದ್ದಾರೆ, ಅದನ್ನು ಅಂದಾರಲ್ಲ. ನಾನು ಬಂದಿತ್ತು ಮತ್ತೆ ಅದಕ್ಕೆ ಹೇಳ್ತೇನೆ ನಾನು, ಯತ್ನಾಳವ್ರ ನೀವು ಯಾರಿಗರೇ ಇದು ಧಮಕಿ ಹಾಕೋದು ಮಾತಾಡೋದು ಮಾಡಿರಿ, ನಾನು ಕೂಡ ಇದು ನಡೆಯಂಗಿಲ್ಲ. ಆಮೇಲೆ ನಿನ್ನೆ ಅವ್ರನ್ನ ಇವ್ರು ಹೇಳ್ಕೊಂಡು ತಂದಿದ್ದಾರೆ, ಯಾರನ್ನ? ಪಂಚಪೀಠದವ್ರನ್ನ. ಆ ಪಂಚಪೀಠದವ್ರಿಗೆ ಜಂಗಮವ್ರಿಗೆ ಯಾರು ಬೈದಾರಂತ ಸುಖ ಸಂದರ್ಭದಾಗ ಹೇಳ್ತೀನಿ, ಈಗ ಬೇಡ. ಹಾನಗಲ್ ಕುಮಾರಸ್ವಾಮಿಗಳಿಗೆ ಬೈದಾರ ಅಂಥವ್ರು ಅದಾರ, ಅವ್ರು ಯಾರು ಅನ್ನೋದು ನಾನು ಸುಖ ಸಂದರ್ಭದಾಗ ಹೇಳ್ತೀನಿ, ಈಗ ಬೇಡ. ಹಾನಗಲ್ ಕುಮಾರಸ್ವಾಮಿಗಳಿಗೂ ಬೈದಾರ, ಜಂಗಮರಿಗೂ ಬೈದಾರ, ಕಾಕ್ರ ಮಕ್ಕಳು ಇವರೆಲ್ಲ ಶಿವೋಗಿ ಮಂದಿರಕ್ಕೂ ಬೈದಾರ. ಅದನ್ನು ತರ್ತೀನಿ ಒಂದು ಸೂಕ್ತ ಸಂದರ್ಭದಲ್ಲಿ, ಈಗ ಬೇಡ, ಒಮ್ಮೆ ಅದನ್ನಂತ. ಅದಕ್ಕೆ ಮಾತು ನಾನು ಎಚ್ಚರಿಕೆ ನೀಡ್ತೀನಿ ಬಸವನಗೌಡರಿಗೆ, ನೀವು ಈ ರೀತಿ ಮಾತಾಡುವಂಥ ರೂಲ್ ಸ್ಟಾಕ್ ನಿಮ್ಮದು ಸ್ವಭಾವ ಐತೆ. ಅದಕ್ಕೆ ನಾನು ಜಾಸ್ತಿ ಇರೋರಿಗೆ ರಿಪ್ಲೈನೇ ಕೊಡೋಂಗಿಲ್ಲ. ನೀವು ಎಷ್ಟೋ ಸಲ ರಿಯಾಕ್ಷನ್ ಕೇಳ್ತೀನಿ, ಆ ರಿಯಾಕ್ಷನ್ ಆಯ್ತೀನಿ. ಮುಂಜಾನೆ ಒಮ್ಮೆ, ಮಧ್ಯಾಹ್ನ ಒಮ್ಮೆ, ಸಂಜೆಗೊಮ್ಮೆ, ರಾತ್ರಿ 4 ಸಲ ಪ್ರೆಸ್ ಕಾನ್ಫರೆನ್ಸ್ ಮಾಡಬೇಕಾಗೈತೆ. ನನಗೆ ಕೆಲಸ ಅದ. ಇವ್ರಿಗತ್ಲೆ ನಿರುದ್ಯೋಗಿ ಅಲ್ಲ ನಾವು, ಬಾಯಿಗೆ ಬಂದಾಗ ಮಾತಾಡ್ಕೊಂಡು ಹೋಗೋದು. ಕಲೆಕ್ಷನ್ ಇಲ್ಲ ಬಾಯಿಗೆ ಮೊದಲು. ಅಟ್ಟೆ ಅಲ್ಲ, ಇವರು ನನ್ನ ನನಗೊಂದು ವಿಡಿಯೋ ಕಳಿಸಿದ್ರು, ನಿನ್ನೆ ಇನ್ನೊಂದು ವಿಡಿಯೋ ಕಳಿಸಿದ್ರು. ಇವ್ರು ಒಂದ್ಸಲ ಮಾತೆ ಮಾದೇವ್ರ ಕಾರ್ಯಕ್ರಮಕ್ಕೆ ಹೋಗಿದಾರ, ಮಾತೆ ಮಾದೇವ್ರ ಕಾರ್ಯಕ್ರಮಕ್ಕೆ ಹೋಗಿದಾರ. ಅಲ್ಲಿ ಮಾತೆ ಮಾದೇವ್ರನ್ನ ಹೊಗಳ್ತಾರು. ಹೆಂಗಂದ್ರೆ ಮಾತೆ ಮಾದೇವಿಯವರು ಬಸವ ಧರ್ಮವನ್ನು ಜಾಗತಿಕ ಮಟ್ಟದಲ್ಲಿ ಇವತ್ತು ದಿವಸ ಮಾಡಿದ್ದಾರೆ. ಏನಂದಿದ್ದಾರೆ? ಬಸವ ಧರ್ಮವನ್ನು ಜಾಗತಿಕವಾಗಿ ಅವರು ಪ್ರಸಾರ ಮಾಡ್ತಾ ಇದ್ದಾರೆ. ಲಿಂಗಾಯತ ಧರ್ಮನೂ ಕೂಡ ಅಂತಾರೆ. ನಮಾಜ್ ಬೀಳೋದು ಆಯಿತು, ಓಟಿನ ಆಶೆಗೆ ಅಂದು ಮುಸಲ್ಮಾನರು ಓಟ್ ಬೇಕಾಗಿತ್ತು. ಅದಕ್ಕೆ ನೀವು ನಮಾಜ್ ಬಿದ್ದೀರಿ, ಟೊಬಿಗೆ ಹಾಕೊಂಡಿರಿ, ರಗಡೆ ಎಲ್ಲ ವೇಷಭೂಷಣ ಆಗ್ಯದ, ಎಲ್ಲ ಹಾಕೊಂಡಿದ್ದೀರಿ, ನೋಡಿದಿರಿ. 3-4 ಫೋಟೋಗ್ರಾಫ್ಸ್ ಇದಾವೆ. ಈ ಹಿಂದೂ ಓಟ್ ಸಲುವಾಗಿ ಯಾರನ್ನೋ ಪ್ಲೀಸ್ ಮಾಡಕ್ಕೆ ಮಾತಾಡ್ತಿದ್ದಾರೆ. ಅದೆಲ್ಲ ಮುಚ್ಚಿ ಹೋಗಂಗಿಲ್ಲ. ಅದು ನೀವು ಟೊಪ್ಪಿಗೆ ಹಾಕೊಂಡಿದ್ದು ಎಲ್ಲ ಮಾಡಿದ್ದು ಅದನ್ನು ಮುಚ್ಚಿ ಹೋಗಂಗಿಲ್ಲ. ಇಲ್ಲಿ ಎಲ್ಲ ಇದಾವೆ, ಜನ ನೋಡಿದಾರೆ. ನಾನು ಕೂಡ ಇದ್ದವು ನೀವು ಜೊತೆಗೆ. ಅದಕ್ಕೆ ಯತ್ನಾಳ್ ಅವ್ರಿಗೆ ಬಾಯಿ ಬಿಡುವ ಸಂದರ್ಭದಲ್ಲಿ ನನ್ನ ಮೇಲೆ ಈ ಥರ ಬಾಯಿ ಬಿಟ್ಟರೆ ಮತ್ತು ಅದು ಸರಿಯಾಗೋದಲ್ಲ. ಒಂದನೇದ್ದು. ಎರಡನೇದಾಗಿ
ಎಂ ಬಿ ಪಾಟೀಲ್ ಹಿಂದೆ ಭೂ ಹಗರಣ ಮಾಡುವಂಥವ್ರು ಅದಾರ ಅಂತ. ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿನೂ ಅದೀನಿ. ನನಗೆ ಕೊಡ್ರಿ ಯಾರು ಭೂ ಹಗರಣ ಮಾಡಿದಾರ ಅವ್ರ ಮ್ಯಾಗ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ತೀನಿ ನಾನು. ನನ್ನ ಕಡೆ ಫೋಟೋನು ಅದಾವ್ರು, ಯಾರೋ ಕಳಿಸಿದ್ರು ಇವ್ರದೇ ಶಿಷ್ಯ ಅದಾನ ಅಂಥೇಳಿ. ಅದ್ರ ನಾನು ಹೋಗೋದಿಲ್ಲ ಅದಕ್ಕೆಲ್ಲನೂ. ಯಾವನಪ್ಪ ಇವನು ಜೀತು ಚವ್ಹಾಣ್ ಅಂತ ಭೂತ್ನಾಳ್ ತಾಂಡ ನಾವು ಯಾರೊಬ್ಬ ಇವ್ರು ಕೂಡನೇ ಅದಾವಲ್ಲ ಫೋಟೋ. ಇವನೇ ಮೇಲೆ ಎಷ್ಟು ಕೇಸಸ್ ಇದಾವೆ ಭೂಗಣ ಮಾಡಿಬಿಟ್ಟು. ಆಮೇಲೆ ಇಡೀ ಜಿಲ್ಲೆ ಜನತೆಗೆ ಗೊತ್ತದ ನಾ ಯಾವತ್ತೂ ನನ್ನ ಜೀವನದಾಗ ಬೇರೆಯವರ ಆಸ್ತಿಯಲ್ಲಿ, ಅದು ನನ್ನ ಕಾಂಗ್ರೆಸ್ ಪಕ್ಷದ ನನ್ನ ಅಭಿಮಾನಿ ಇದ್ದರೂ ಕೂಡ ಅವ್ರು ಬಂದು ಕೋರ್ಟಿಗೆ ಬಂದು ಹೇಳಿದ್ರು ಕೂಡ ಪೊಲೀಸ್ ಸ್ಟೇಷನ್ದಾಗ ನ್ಯಾಯಯುತವಾಗಿ ಮಾಡ್ರಿ ಅಂತ ಹೇಳಿದ್ದೀನಿ ನಾನು. ಇದಕ್ಕೆ ಲ್ಯಾಂಡ್ ಟ್ರಿಬ್ಯುನಲಲ್ಲಿ ಕೊಟ್ಟಾರ ಭೀಮನ್ಗೌಡ್ರದ್ದು ಜಿದ್ದಿಯವ್ರು ಬಂದಾಗ ನಾನು 2 ಎಕರೆ ಜಿದ್ದಿಯವ್ರು ಜಾಸ್ತಿ ಕೊಡಿಸಿದ್ದೆ. ಯಾಕರೆ ಬಂದ್ರಪ್ಪ ನಾವು ಹೋಗಿದ್ವಿ ಎಂ ಪಿ ಪಾಟೀಲ್ ಕಡೆ ಕೊಟ್ಟಾಗೌಡ್ರು ನನ್ನ ಕಡಿತನ ಮಾತಾಡಲಿಲ್ಲ. ಹೀಗಾಗಿ ಅವ್ರು ಬಸನಗೌಡ್ರಿಗೂ ಗೊತ್ತದ ನಾವು ಯಾವುದೇ ಒಂದು ಜಮೀನು ವಿಚಾರದಲ್ಲಿ ಯಾವುದ್ರ ವಿಚಾರದಲ್ಲಿ ನಾನು ಜಿ ಕ್ಯಾಟಗರಿ ಸೈಟ್ಸ್ ಅಲ್ಲಿ ತೊಗೊಂಡಿಲ್ಲ ಬೆಂಗಳೂರಾಗಿ ಶಾಸಕರಾಗಿ. ಯಾಕೆ ನಮ್ಮ ತಂದೆಯವ್ರು ತೊಗೊಂಡಿದ್ರು ಅಂಥೇಳಿ. ನಮ್ಮ ತಂದೆಯವ್ರ ಹೆಸರಲ್ಲಿ ಒಂದು ಸೈಟ್ ಇತ್ತು, ಭಾಳ ಜನ ಜಿ ಕ್ಯಾಟಗರಿ ಸೈಟ್ ತೊಗೊಂಡಿದ್ದಾರೆ. ಅದನ್ನ ಸೈಟ್ ತೊಗೊಂಡಿಲ್ಲ, ಅದಕ್ಕೆ ಜಿ ಕ್ಯಾಟಗರಿ ಸೈಟ್ಸಲ್ಲಿ ತೊಗೊಂಡಿಲ್ಲ. ಅಮ್ಮ ನನಗೆ ಅದು ಗೊತ್ತದ. ಇವ್ರು ಯಾರೋ ಒಬ್ಬರು ನಿನ್ನೆ ಒಬ್ಬರು ರೈತ ಸಂಘದ ಒಬ್ಬ ಹೋಗಿ ಹೇಳ್ತಿದ್ದ ಅಂತ ಎಂ ಬಿ ಪಾಟೀಲ್ರು ಆ ತಿರುಗುಂದಿ ಅತ್ತಿ. ಹೌದು, ನಾನು ತಿರುಗುಂದಿ ಅತ್ತಿಗೆ 2022ರಾಗ ತಿರುಗುಂದಿ ಅಲ್ಲ, ಮಕಣಾಪುರದಾಗ ನಾನು 2022 ತೊಗೊಂಡು ಇಲ್ಲಿ ಥರ ತೊಗೊಂಡಿದ್ದೀನಿ. ತಿರುಗುಂದಿ ಹತ್ತಿದ ನಾನು 1 ಎಕರೆ ತೊಗೊಂಡಿಲ್ಲ. ಮತ್ತು ತಿರುಗುಂದಿಯಲ್ಲಿ ಕೂಡ ನಾನು ಹೇಳ್ತೀನಿ ಅದನ್ನ ಏನು KID ಇದು ಮಾಡ್ತಾಯಿದ್ದೀವಿ. ಅದು ಯಾಕೆ ಮಾಡಾಕತ್ತಿದೆ ಅಂದ್ರೆ ಇಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಕಣಗಲ್ ನೋಡಿದ್ದೀನಿ. ಕಣಗಲ್ನಲ್ಲಿ ಎಷ್ಟು ಯಶಸ್ವಿ ಆಗ್ಯದ ಅದು. ನಾ ಇದ್ದಾಗೆಲ್ಲ ಹಿಂದೆ ಮಾಡಿದರೂ ಕೂಡ ಇಂಡಸ್ಟ್ರಿಯಲ್ ಎಸ್ಟೇಟ್, ಯಾಕಂದರೆ ಮಹಾರಾಷ್ಟ್ರ ಕರ್ನಾಟಕ ಬಾರ್ಡರ್ ಇದೆ, ಒಂದು ಇಂಡಸ್ಟ್ರಿಯಲ್ ಎಸ್ಟೇಟ್ ಒಳ್ಳೇದಾಗಲಿ. ಮತ್ತು ಅವ್ರಿಗೆ ನಾನು ಅತ್ಯಂತ ಹೆಚ್ಚಿನ ಬೆಲೆಯನ್ನು ಅವ್ರಿಗೇನು ಇದು ಐತಿ ಲ್ಯಾಂಡ್ ಪ್ರೈಸ್ ಐತಲ್ಲ ಅದಕ್ಕಿಂತ ಒಂದು ಆಲ್ಮೋಸ್ಟ್ ನಿಯರಿಂಗ್ ಡಬಲ್ ಅವ್ರಿಗೆ ಕೊಡಿಸುವಂಥದ್ದು ಮಾಡ್ತಾಯಿದ್ದೀನಿ. ಆ ಒಂದು ಇಂಡಸ್ಟ್ರೀಸ್ ಬಿಜಾಪುರಕ್ಕೆ ಬರಲಿ, ನೀರಾವರಿ ಆಗಿದೆ ಇದು ಆಗಲಿ, ಇಂಡಸ್ಟ್ರಿ ಇದು ಬರಲಿ ಅಂತ ಮಾಡ್ತಾಯಿದ್ವಿ. ಯಾರೋ ಒಬ್ಬ ಹೇಳಿದ್ರೆ ಹೆಸರು ಹೇಳಿದ್ರೆ ನನಗೆ ಹೋಗಿ ಎಂ ಬಿ ಪಾಟೀಲ್ ನಂದು ತಿರುಗುಂದಿದಾಗ ನಾನು ಭೂಗಿರಲ್ಲ ಮಕಣಾಪುರದಾಗ ನಾನು ತೊಗೊಂಡಿದ್ದೀನಿ. 2022ರಿಂದ ಈ ಥರ ನಾನು ತೊಗೊಂಡಿದ್ದೀನಿ. ಅಂದರೆ ಯಾವ ಈಸ್ ಮಿಸ್ಲೆಡ್. ಆಮೇಲೆ ನನಗೇನು ಇಲ್ಲಿ ಬಿಜಾಪುರದಾಗ ಬಂದ್ಬೇಕಾದ್ರೆ ಅದನ್ನೂ ಒಂದು ಬೇಕು ತೊಗೊಂಡಿರಲ್ಲ. ಮಕಣಾಪುರ ಲ್ಯಾಂಡ್ ಬೇಕಾದ್ರೆ ಎಷ್ಟನ ಬಸ್ ಹುಡುಗಿಗೆ ಬೇಕಾದ್ರೆ ದಾನ ಮಾಡ್ತೀನಿ ನಾನು, ತೊಗೊಂಡು ಹೋಗ್ಬೇಕಾದ್ರೆ ತೊಗೊಂಡು ಕೊಡ್ತೀನಿ ನಾನು. ನನಗೇನು ಇದ್ರ ಮೇಲೆ ಆಸೆ ಇಲ್ಲ. ನಾನು ಅದು ಕೊಟ್ಬಿಡ್ತೀನಿ ಬೇಕಾದ್ರೆ. 135 ಎಕರೆ ಅದು ಕೊಟ್ಬಿಡ್ತೀನಿ, ಒಂದು ತೊಗೊಳ್ಳಿ ಬೇಕಾದ್ರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.